ಶೃಂಗೇರಿಯಿಂದ ಮುಂದೆ ಬಂದರೆ ಇಲ್ಲಿ ಒಂದು ಕುಂಚೆ ಬೈಲಿದೆ ನೋಡಿ. ಇದು ಕುಂಚೆ ಬೈಲ್. ಬಲಗಡೆ ಹೋಗ್ಬೇಕನ ನೋಡ. ಹಾಂ ಎಸ್, ಇಲ್ಲಿ ಬಲಗಡೆ ಹೋಗ್ಬೇಕು ಅಲ್ವಾ? ಅಯ್ಯೋ ಅಣ್ಣ ಫುಲ್ ಫಾಸ್ಟು. ಏಯ್ ಬಲಕ್ಕೆ ಕಣಪ್ಪ. ಹೌದಾ? ಇದು ಯಾವ್ಯಾವುದು ನೋಡು. ಇದು ಯಾವುದೋ ಒಂದು ಇಲ್ಲಿ ಫಾಲ್ಸ್ ಅದ ಅನ್ಸುತ್ತೆ. ಕೂತ್ಕೋಡು, ಗುಂಡ್ರೆ, ಯಾವ್ದು ಕುಂಚೆವಳ್ಳಿ, ಮೇಲ್ನೆಮ್ಮರು, ಅದ್ಯಾವುದೋ ಮಧ್ಯವನ್ನು ಬಿಟ್ಬಿಟ್ಟು ತೆಕ್ಕೂರು. ಇದೋ ಸಣ್ಣ ಸಣ್ಣ ಹಳ್ಳಿಗಳು. ಓಕೆ ಓಕೆ. ಸಣ್ಣ ಸಣ್ಣದೋ ದೊಡ್ಡ ದೊಡ್ಡದೋ ಯಾರು ಗೊತ್ತು. ಏಯ್ ಏನ ಸಣ್ಣ ಸಣ್ಣದ ಹಳ್ಳಿಗಳು ಅಂತೀಯಲ್ಲ ನೀನು ಬಂದು ನೋಡಿದ್ಯಾ ಅಂತ ಅಂದ್ಬಿಡ್ತಾರೆ ಬೇಕಾರೆ. ಓಕೆ. ಒಟ್ಟು ಈ ಭಾಗದ ಜನ ಆ ಥರ ಇಲ್ಲ ಅನ್ಕೋತೀನಿ. ಸೊ ನನಗೆ ಬೈಯವರು ಯಾವ ಜಿಲ್ಲೆಯವರು ಯಾವ ರಾಜ್ಯದವರು ಗೊತ್ತಾಯ್ತಿಲ್ವಲ್ಲ. ಏನ ನಮ್ಮವರೇ ಕರೆಕ್ಟು. ನಮ್ಮ ಸುತ್ತಮುತ್ತಲವರೇ. ಹೌದೌದೌದೌದು. ಸದಾ ನಮ್ಮ ಒಳಿತನ್ನ ಬಯಸೋರು. ಒಳಿತು ಉಳಿವುಗಳಿಗೆ ಕಾಯ್ತಾ ಇರೋರು ಸತತವಾಗಿ. ವಾವ್, ಬ್ಯೂಟಿಫುಲ್. ತುಂಬ ಚೆನ್ನಾಗೈತೆ ಏರಿಯಾ. ದೂರದ ನಂಟು ಗಂಟಂತೆ, ಹತ್ತಿರದ ನಂಟು ಕಂಟಂತೆ. ಹಂಗೆ ದೂರದವರು ಆರಿಸಿ ಹಾರೈಸ್ತಾರೆ, ಹತ್ರದವರು ಯಾವಾಗ್ಲೂ ನಮ್ಮ ಕೇಡನ್ನ ಬಯಸ್ತಾ ಇರ್ತಾರೆ. ಇದೇ ಜೀವನ. ಓ ಸೂಪರ್. ಗೆಳೆಯರೆ, ಒಂದೊಂದು ರೋಡ್ನು ಬಿಟ್ಟಿಲ್ಲ. ಆಲ್ಮೋಸ್ಟ್ ರೋಡೇ ಜಾಸ್ತಿ ವಿಡಿಯೋ ಮಾಡಿರೋದು. ನಾನು ಪ್ರವಾಸಿ ತಾಣಕ್ಕಿಂತ ರೋಡೇ ಮಾಡೋದು. ಯಾಕಂದರೆ ನನಗೆ ರೋಡ್ ಅಂದರೆ ಇಷ್ಟ. ಅದರಲ್ಲೂ ವಿಶೇಷವಾಗಿ ಅರಣ್ಯ ಪ್ರದೇಶಗಳಂದ್ರೆ ಇಷ್ಟ. ನೋಡಿ, ಕ್ಯಾತನಮಕ್ಕಿ ಗುಡ್ಡ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶ ನೋಡಿ. ಇವಾಗ ಬೀಳ್ತು ನಮ್ಮ ಕಣ್ಗಳಿಗೆ. ಅಯ್ಯೋ ಸ್ವಾಮಿ, ಅಲ್ಲಿಂದ ಯಾವ ಬೆಟ್ಟ ಗುಡ್ಡನೂ ಇಲ್ಲ ಗುರು. ಹಾಂ, ಯಾವುದೋ ತಡಿ, ಆಗೊಂಬೆಲಿ ಒಂದಿದೆ ಬೆಟ್ಟ ಚಿಕ್ಕ, ಅದನ್ನು ದೊಡ್ಡದೇನೂ ಅಲ್ಲ. ಆಗೊಂಬೆಯಿಂದ ಸಾರಿ ತಡ್ರಿ ಹೇಳ್ತೀನಿ, ಕುಂದಾಪುರದಿಂದ ಕೊಲ್ಲೂರು ತನಕ ಯಾವುದೂ ಇಲ್ಲ. ಕೊಲ್ಲೂರಿಂದ ಆಗೊಂಬೆ ತನಕ ಯಾವುದೂ ಇಲ್ಲ. ಆಗೊಂಬೆಲಿ ಒಂದೇ ಒಂದು ಇಲ್ಲಿ ಸಿಗುತ್ತೆ. ಅದನ್ನ ಬಿಟ್ರೆ ಆಗೊಂಬೆಯಿಂದ ಶೃಂಗೇರಿ ತನಕನೂ ಯಾವ ಬೆಟ್ಟ ಗುಡ್ಡ ಇಲ್ಲ ನೋಡಿ. ಈ ಥರ ವ್ಯೂ ಇಲ್ವೇ ಇಲ್ಲ. ಸೊ ಇದೆಲ್ಲ ನಮ್ಮ ಈ ಚಿಕ್ಕಮಗಳೂರು ಭಾಗ ಇರಬಹುದು. ಸೊ ನಮ್ಮ ಒಂದು ಮೆಚ್ಚಿನ ತಾಣ ಚಿಕ್ಕಮಗಳೂರು ಜಿಲ್ಲೆ. ಅರ್ಥ ಆಯ್ತಾ? ಇಲ್ಲಿ ಬೆಟ್ಟ ಗುಡ್ಡಗಳ ವೀಕ್ಷಣೆಗಳು ಅದ್ಭುತವಾಗಿ ಸಿಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಡಿಸ್ಟ್ರಿಕ್ಗಳಲ್ಲಿ ಸಿಗೋದು ಕಷ್ಟ ನೋಡಿ. ಶೃಂಗೇರಿ ಬಿಟ್ಟು ಬರ್ತಾ ಇದ್ದಾಗಲೇ ಇಲ್ಲೆಲ್ಲ ನೋಡಿ ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾ ಇದೆ. ಹಿಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ, ಕ್ಯಾತನಮಕ್ಕಿ ಏನು ಈ ಒಂದು ವ್ಯೂ ಪಾಯಿಂಟನ್ನು ದರ್ಶನ ಮಾಡ್ಕೊಂಡು ಎಳ್ಕೊಂಡು ಹೋಯ್ತದೆ ಗುರು. ವ್ಯೂ ಪಾಯಿಂಟ್ ದರ್ಶನ ಮಾಡ್ಕೊಂಡು ಹೊರನಾಡೋಗಿ ರಾಣಿಜೇರಿ ವ್ಯೂ ಪಾಯಿಂಟ್ ವೀಕ್ಷಣೆ ಮಾಡಿ ತದನಂತರ ಚಿಕ್ಕಮಗಳೂರು ಹೊರಟೋಗ್ತೀವಿ. ಚಿಕ್ಕಮಗಳೂರು ಹೋಗಿ ಅಲ್ಲೆಲ್ಲಾರು ಶಿವ ಅಂತ ಆಲ್ಟಿದ್ದು, ಅದ್ರ ನಾಳೆ ಬೆಳಗ್ಗೆ ಮುಳ್ಳಯ್ಯನಗಿರಿ, ಹಾಗೆ ಬಾಬಾ ಬುಡ್ಡನಗಿರಿ, ಯಾವ್ಯಾವುದು ಪ್ರವಾಸಿ ತಾಣಗಳು ಸಿಗುತ್ತೆ ಎಲ್ಲ ನೋಡಿಕೊಂಡು ಸೀದಾ ಊರಿಗೆ ಹೊರಟ್ಬಿಡ್ತೀನಿ. ಅದು ಮುಗೀತು ಕತೆ, ಕ್ಲೋಸ್ ಎಲ್ಲ. ಇನ್ನು ಒಂದು ತಿಂಗ ಮನೇಲಿ ಇತ್ಕೊಂಡು ಒಂದೊಂದಾಗಿ ವಿಡಿಯೋ ರಿಲೀಸ್ ಮಾಡೋದು ಅಲ್ವರ. ನಾನು ಯಾವ್ದಾದ್ರು ಪ್ಲೇಸ್ಗೆ ಹೋದ್ರೆ ಒಂದೇ ಸಲ ಎಲ್ಲ ವೀಡಿಯೋ ಬಿಟ್ಬಿಡ್ತೀನಿ. ಅದು ಮಾಡೋದು ತಪ್ಪು.
ಹಂಗೆ ಮಾಡಲ್ಲ. ಈ ಸಲ ನೀಟಾಗಿ ಶಿಸ್ತುಬದ್ಧವಾಗಿ ವಿಡಿಯೋ ಪ್ರಸಾರ ಮಾಡ್ತೀನಿ. ಏನಿ ಗೂಗಲ್ ಮ್ಯಾಪು ವಿಚಿತ್ರವಾಗಿ ಎಳ್ಕೊಂಡು ಹೋಯ್ತಾ ಇದೆ ನಮ್ಮನ್ನ. ಆ ಕಡೆ ಹಂಗೆ ಬರ್ಬೇಕಿತ್ತು. ಯಾವ ಕಡೆ? ಜೈಪುರ ಕಡೆ 40 ಕಿಲೋಮೀಟ್ರ್ ಇತ್ತಲ್ಲ. ಹಾಂ 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 ಹಾಂ, ಹೌದಾ? ಹಾಂ, ಯಾವುದೋ ನಾವು ಕಿತ್ತೋದ ರಸ್ತೆಯಲ್ಲಿ ಬಂದ್ಬಿಟ್ಟು. ಛೇ, ಎಂಥ ಕೆಲಸ ಆಯ್ತು ಗುರು. ಈ ಗೂಗಲ್ ಮ್ಯಾಪ್ನ ನಂಬಾರ್ದಪ್ಪ. ಎಲ್ಲ ಸ್ಥಳಕ್ಕೂ ಗೂಗಲ್ ಮ್ಯಾಪ್ ನಂಬಕ್ಕೆ ಹೋಗ್ಬೇಡಿ, ಕೈ ಕೊಡ್ಬಿಡ್ತಾ ಇದ್ದೀವೋ. ಕ್ಲೈಮೇಟು ಚೆನ್ನಾಗದ ವೀಡಿಯೋ ಮಾಡೋಕ್ಕೀಗ. ಇನ್ನು ಸ್ವಲ್ಪ ಥರ ಕ್ಲೈಮೇಟ್ ಚೇಂಜ್ ಆಗಿಬಿಟ್ರೆ ಭಯ. ಹಾಂ ನೋಡಿ, 2 ಬಂದ್ಬಿಡ್ತು. ಏನಪ್ಪ ಮಾಡಿದೆ ಈಗ? ಅಯ್ಯೋ ಕರ್ಮವೇ. ಓ, ಹೊರ್ನಾಡೋದು. ಇದು ರೈಟ್ ಅಲ್ವಾ? ಹಿಂಗೋಗಿ ನೋಡಿ, ಇಲ್ಲೊಂದು ರೋಡ್ ಬಂದು ಸೇರ್ತು ನೋಡಿ. ಇಲ್ಲಿ ಹಾಂ, ಹಿಂಗೋಗಿ ನೋಡಿ, ಈ ರೋಡಲ್ಲಿ ಬರ್ಬೇಕಿತ್ತು ಕಣ. ನೋಡೋ, ಇಲ್ಲೆಲ್ಲ ಬಂದು ಹಿಂಗೆ ಸುತ್ತೀವಿ ಕಣ. ಒಗ್ರೆ ಸ್ಟ್ರೈಟ್ ಹೊಡೆದಿವ್ರೆ ಮುಗಿದೋಗೋದು. ಅಯ್ಯೋ, ಗೂಗಲ್ ಮ್ಯಾಪೇ ನಮ್ಮನ್ನು ದಾರಿ ತಪ್ಪಿಸ್ಬಿಟ್ಟೆಲ್ಲ. ಮ್ಯಾಪೇ ಏನು ಮಾಡೋಕ್ಕಾಗಲ್ಲ ಬಾ. ಅಯ್ಯೋ, ನಮ್ಮ ಕತೆ ಒಳ್ಳೆ ವ್ಯತ್ಯ ಆಗೋಯ್ತು ಈಗ. ಯಾವುದೋ ಒಂದು ಸೇತುವೆ ಸಿಕ್ಬಿಡ್ತು. ಅದು ಯಾವ ರೋಡಲ್ಲಿ ಹೋಗಿ ಎಲ್ಲಿ ಬರ್ತಾ ಇದ್ದಾವೋ, ಇದು ಯಾವ್ದಾದ್ರು ತೋಟಕ್ಕೆ ಹೊಂಟೋಯ್ತಿದ್ದಾವ, ಒಂದು ಗೊತ್ತಾಯ್ತಿಲ್ಲ ಅವಾಗೂ. ಹಾಂ ಹಾಂ, ಇಲ್ಲಿ ನೋಡ್ರೆ ರೋಡ್ ಎಲ್ಲ ಮಣ್ಣು ರೋಡ್ ಸಿಕ್ಬಿಡ್ತು. ಯಾವ್ದಾರು ತೋಟಕ್ಕೆ ಹೋಗ್ತೀವಿ ಕಣ, ಗ್ಯಾರಂಟಿ. ವಾ, ಸರಿ ಹೋಯ್ತು. ಗೂಗಲ್ ಮ್ಯಾಪಾ ಇಲ್ಲಿ ಬರೋ ಬದಲು ಅಲ್ಲೇ ಲೆಫ್ಟ್ ಹೋಗಿದಾಯ್ತಿದ್ದಿಲ್ವ? ಹಂಗೆ ಇನ್ನು 6 ಕಿಲೋಮೀಟ್ರು. ಎಲ್ಲಿ? ಅದೇ ಈಗ ನಾವು ರೈಟಿಗೆ ತಗೊಂಡೋಲ್ಲ. ಅಲ್ಲ, ಅದೇ ಈ ರೂಟ್ ಇದ್ದಾಗ ತೋರಿಸ್ತದಲ್ಲ. ಹಾಂ, ಅದು ನೋಡೋದೇ ರೂಟ್ ಹಾಕೋನೆ ಬಳಸಾಡ್ಕೊಂಡು ಹೋಯ್ತದೆ ಅಂತ ಹಾಕೋಣ. ಜಸ್ಟ್ ಮೆನ್ಷನ್ ಮಾಡೋಣ. ರೂಟ್ ತೋರಿಸ್ದಂಗೆ ತಾನೆ ಹೋಗ್ಬೇಕು ನಾವು. ಅಲ್ಲ, ಒಂದು ರೋಡು ಮಣ್ಣು ರೋಡ್ ಆಗೋಯ್ತಲ್ಲಪ್ಪ. ಬತ್ತ ನಮಗೆ ಯಾವುದೋ ಒಂದು ರೋಡ್ ಬಂದು ಸೇರ್ತು ಅನ್ಸುತ್ತೆ. ಆದರೂ ಏನ ಮರ ಇದು? ವಾ, ಏನು ಮಾಡಂಗಿಲ್ಲ. ಅಲ್ಲ, ಮಾಡಂಗಿಲ್ಲ. ಕೇಳಪ್ಪ ಇವ್ರನ್ನ, ಸ್ವಾಮಿ. ಏನಿಲ್ಲಕತ್ ನಡ್ರಿ, ಹೋಯ್ತದೆ. ಒಟ್ಟಿನಲ್ಲಿ ಲೇಟ್ ಆಯ್ತದ ಅಷ್ಟೇ. ಅಣ್ಣವ್ರೆ, ಕ್ಯಾತನ್ಮಕ್ಕಿ ರೋಡ್ ಇದೆಯಾ? ಇದು ರೋಡ್ ಹಿಂಗೇನೆ ಇರೋದು? ಇದು ಚೆನ್ನಾಗಿದೆಯಾ? ಆ ಕಡೆ ಹೋಗ್ಬೋದು ಹೊರನಾಡ್ಗೆ? ಹಾಂ, ಅಯ್ಯೋ ಭಗವಂತ, ಎಲ್ಲೆಲ್ಲ ಸುತ್ಕೊ ಬಂದ್ಬಿಟ್ಟಕಪ್ಪ ವಿಚಿತ್ರವಾಗಿ. ಅದು ರೋಡ್ ತಾರ್ ರೋಡ್ ಆಗಿತ್ತು, ಮಿಸ್ ಆಗಿದೆ. ಹಾಂ, ಮಣ್ ರೋಡ್ಗೆ ಬಂದ್ಬಿಟ್ಟು. ಇದೆಲ್ಲ ರೋಡ್ ಚೆನ್ನಾಗಿದೆ ಅಂದ್ರು, ಬಹುಶಃ ಅಲ್ಲಿ ಮುಂದೆ ಸಿಗ್ಬೋದು. ಇಲ್ಲ, ಈ ರೋಡ್ ಇರೋದೇ ಹಿಂಗೆ ಅಂತ ಗೊತ್ತಿಲ್ಲ. ಅಲ್ಲಿ ನೀವು ಬಂದ್ವಿ ಅಂದ್ರೆ ಅಲ್ಲ, ನಾವ್ ಈ ರೋಡಲ್ಲಿ ಬಂದಿಲ್ಲ ಅಂತ ಹೇಳ್ತೇಲ್ವಾ? ವಾ, ನಾವ್ ಈ ರೋಡಲ್ಲಿ ನಾವು ಬಂದಿದ್ದು ಫುಲ್ ತಾರೋಡೆ. ತಾರೋಡೆ? ಹಾ, ಸರಿ ಹೋಯ್ತು. ನಾನು ಅದಕ್ಕೆ ಹೇಳಿದ ಅಲ್ಲಿ ಜೈಪುರದ ಕಡೆ ಹೋಗೋದ ಅಂತ. ನೀವು ಈ
ಕಡೆ ಕರ್ಕೊಂಡ್ ಈ ಕಡೆ ನಾನ್ ಕರ್ಕೊಬಂದಂತಲ್ಲಪ್ಪ, ನೀನ್ ಹೇಳ್ದೆ ತಿರುಗಿ ಕಡೆ ನಾನು, ನಂಗೆ ಗೊತ್ತು ಆಯ್ತದೆ ಅಂತ ಈ ಕಡೆ ಬಂದ್ರು. ಅಲ್ಲಪ್ಪ, ನನ್ಗೇನ್ ಗೊತ್ತು, ನಂಗೆ ಗೊತ್ತಿಲ್ವಲ್ಲ. ಅದು ಮಿಸ್ ಆಗಿದೆ ಅಷ್ಟೇ, ಏನು ಮಾಡಂಗಿಲ್ಲ. ನೀವು ಸ್ವಲ್ಪ ಐಡಿಯಾ ಕೊಟ್ಟಿದ್ರೆ. ಅಯ್ಯೋ ಕತೆ ಹೋಗು, ಸಿಕ್ಕಾಪಟ್ಟೆ ಸುತ್ತಿ ಬಳಸಿ ಯಾವ್ಯಾವುದೋ ಊರು ಸುತ್ಕೊಂಡು ಹೋಗ್ತಾ ಇದೀವಿ. ಇದೇನು ಋಣ ಇತ್ತೇನೋ ಅಷ್ಟೇ. ಹಾಂ ಇದು ಯಾವುದೋ ಬಂದು ಸೇರ್ಕಂತ ಅನ್ಸುತ್ತೆ ಇಲ್ಲಿ. ತೀರಿಕೆ ಆ ಕಾರ್ನವ್ರು ಸೇಮ್ ನಮ್ಮ ಥರನೇ ಬಂದಿರೋದವ್ರು, ಬ್ಯಾಪಿಂದನೇ ಮ್ಯಾಪ್ ಹಿಡ್ಕೊಂಡು ಬಂದ್ಬಿಟ್ಟವ್ರ. ಎಲ್ಲ ವೇಸ್ಟ್. ಅಯ್ಯೋ ಸುಮ್ಗಿರವ, ನೀನ್ ಬೇರೆ ಬಡ್ಕೊಂಬೇಡ. ಇದು ಯಾವ್ದೋ ಬಳಲು ಕೊಪ್ಪು ಇನ್ನೂ ಸಿಕ್ಕಿಲ್ಲ ಕಣ. 10 ಕಿಲೋಮೀಟರ್ ಹಾಕೋದಲ್ಲ ಸ್ವಾಮಿ ಇನ್ನೂ. ಅಲ್ಲಿ ನೋಡ್ರೆ 13 ಹಾಕಿತ್ತು, ನಾವು ಇಷ್ಟು ಬರೀ 3 ಕಿಲೋಮೀಟರ್ ಬಂದಿರೋದು. ಕ್ರಾಸ್ ಅಲ್ವಾ? ಅಯ್ಯೋ ದೇವ್ರೆ, ಕಿಲೋಮೀಟರ್ ಬೇಗ ಸಾಗಲ್ಲ. ಎಲ್ಲೈತೆ ನೋಡಿ, ಕೊಬ್ಬರಿ ಏನು ಹಾಕಿದ್ರೆ ಉಸಿರಿಕಟ್ಟೆ, ಕ್ಯಾತಂಬಕ್ಕಿ 11, ಹೊರನಾಡು 16. ಕ್ಯಾತನಮಕ್ಕಿ 11, ಇನ್ನೂ 11 ಕಿಲೋಮೀಟರ್ ಇದ್ದ. ಅಯ್ಯೋ ಬತ್ತು ಸ್ವಾಮಿ ಬತ್ತು. ಅಯ್ಯೋ ಕಾರಮ್ಮ, ಇದು ನಿಜಕ್ಕೂ ಬಹಳ ಬೇಜಾರಾಗೋಯ್ತು ಗುರು. ನಾವು ಈ ರೋಡ್ಲಿ ಬರಬೇಕಿತ್ತು, ರಸ್ತೆ ತಪ್ಪೋಗಿ ಅದು ಯಾವ್ಯಾವುದೋ ಎಸ್ಟೇಟ್ ಎಲ್ಲ ಸುತ್ಕೊಂಡು ಅಲ್ಕೊಂಡು ಬಂದ್ವಿ. ಥೂ, ಈ ಥರ ಮುಟ್ಟಾಳ ಕೆಲಸ ಇನ್ಯಾವತ್ತೂ ಮಾಡ್ಕೊಂಬಾರ್ದು ನೋಡಿ. ಅಯ್ಯೋ ನಿಜಕ್ಕೂ ಅವಿವೇಕಿನೇ ನಾವು ರಿಟರ್ನೇ ಹೊಂಟೋಗ್ಬೇಕಿತ್ತು ಕಣ ಅಲ್ಲೇ. ಅಯ್ಯೋ ಯಾತ್ಗೆ ಬಂದ್ವಪ್ಪ ಇದು, ಹಂಗೆ ರಿಟರ್ನೇ ಹೋಗ್ಬಿಡ್ಬೇಕಿತ್ತು ಅತ್ತಗೆ. ಹಂಗೆ ಬಂದ್ಬಿಟ್ಟಿದ್ವಲ್ಲಪ್ಪ, ಅಲ್ಲಿ ನೋಡಿದ್ವಲ್ಲ, ರಿಟರ್ನ್ ಹೋಗಿ ಈ ರಸ್ತೆಲಿ ಬಂದರೆ ಮುಗಿದೋಗೋದಲ್ಲ. ಏನು ಮಾಡೋಕ್ಕಲ್ಲ, ಒಂದು ಮಿಸ್ಟೇಕ್ಗಳಾಯ್ತವೆ. ಸರಿಯಪ್ಪ, ಇನ್ನೇನು ಕ್ಯಾತನಮಕ್ಕಿಗೆ ಹೋಗ್ತಾ ಇದ್ದೀವಿ. ಮುಂದಿನ ವಿಡಿಯೋ ನೋಡಿ. ಸುತ್ತಿ ಬಳಸಿ ಎಲ್ಲೆಲ್ಲೇ ಬಂದ್ಬಿಟ್ಟು ನಾಯಿ ಬಾಯಿ ಹಾಕ್ಬಿಡೋದು. ಇದೇನು ಈ ಟ್ಯಾಂಕ್ಗಳು, ಭಾಳ ಬೇಜಾರಾಗೋಯ್ತಪ್ಪ. ಈಗ ಆಲ್ಮೋಸ್ಟ್ ನಾವು ಹೊರನಾಡು ಹೊಂಟೋಗ್ಬೇಕಿತ್ತು ಗೊತ್ತಾ, ಕ್ಯಾತನಮಕ್ಕಿ ನೋಡ್ಕೊಂಡು. ಮುಟ್ಟಾಳ ಕೆಲಸ ಆಗೋಯ್ತು ನಮ್ಗೆ. ಅದು ಟೂರಿಸ್ಟ್ ಪಾಯಿಂಟ್ಗಳು ಮಿಸ್ ಆಗೋಯ್ತಲ್ಲ ಅಂತ ಅಷ್ಟೇ ನನಗೆ. ಬಿಡು, ಕ್ಯಾತನಮಕ್ಕಿ ಎಲ್ಲರೂ ನೋಡಿದ್ರು, ಈಗ ನಾವು ಹೋಗಿದ್ದ ಊರುಗಳು ಯಾರು ನೋಡಿದರು ಅದನ್ನ ನೋಡ್ಕೊಳ್ಳಿ ಅಲ್ವಾ. ಬ್ಯೂಟಿಫುಲ್ ವ್ಯೂ. ಇದ್ಯಾವುದು ನೋಡಿ, ಕ್ಯಾತನಮಕ್ಕಿ 10 ಕಿಲೋಮೀಟರ್ ರೈಟ್ಗೆ, ಸರಿ ಅಲ್ವಾರಪ್ಪ? ಹೊರನಾಡು 15. ಈ ಥರ ಅಲ್ಲೊಂದು ಬೋರ್ಡ್ ಹಾಕಿದ್ರೆ ಸರಿಯಾಗೋದು ಕಣ. ಅಲ್ಲಿ ಬೋರ್ಡೇ ಹಾಕಿಲ್ಲ, ಅದೇ ಮಿಸ್ಟೇಕ್ ಆದ್ದು ನಮಗೆ ಅಲ್ವಾ. ಆ ಗೂಗಲ್ ಮ್ಯಾಪು ರೈಟ್ ತಿರ್ಸ್ಬಿಡ್ತಾಗೆ. ಇದು ಯಾವ ಮರವ ಹಿಂಗದೆ? ನೋಡಿ, ರಾತ್ರಿ ನಿದ್ರೆನೇ ಮಾಡೋಕ್ಕಾಗಿಲ್ಲ ನನಗೆ. 2 ಗಂಟೆಗೆ ಎದ್ರದವನು ನಾನು, ನಿದ್ರೆನೇ ಬರಲಿಲ್ಲ. ಯಾಕಂದ್ರೆ ಮೂಗೆಲ್ಲ ಕಟ್ಕೊಂಡು ಉಸಿರಾಟಕ್ಕೆಲ್ಲ ತೊಂದರೆ ಆಗೋಯ್ತು ರಾತ್ರಿ. ಅದು ಯಾಕೆ ರಾತ್ರಿ ಒಂದು ಶೀತ ಟ್ಯಾಬ್ಲೆಟ್ ತಗೊಂಡು ಕುಡ್ಕೊಂಡ್ ಮಲ್ಕೊಂಡಿದ್ರೆ ಆಯ್ತಿಲ್ವಾ? ಹೌದು, ಮೂಗೆಲ್ಲ ಕಟ್ಟಿ ಉಸಿರಾಡಕ್ ಆಯ್ತಿರ್ಲಿಲ್ಲ, ಹಂಗಾಗೋಯ್ತು ನನಗೆ. ಇಲ್ಲ ವಿಕ್ಸ್ ತಗೊಬಂದು ಸ್ವಲ್ಪ ಎದೆಗಿದೆ ಸಾರ್ಕೊಂಡು ಏನ್ ಸೋರಿದ್ರು. ಅದು ವಿಕ್ಸ್ ಇತ್ತು ಅಂತ ಮೆಂತ ಪ್ಲಸ್ ಇತ್ತು, ಇದು ಅದಪ್ಪ ಅಮೃತಾಂಜನ್ ಇತ್ತು, ಹಾಕಿದ್ರೆ ಅದು ಕಂಟ್ರೋಲ್ ಬರಲಿಲ್ಲ. ಆಮೇಲೆ ಮೇಯ್ನ್ ಫುಡ್ ಅಡ್ಜಸ್ಟ್ ಆಗಿಲ್ಲ.
ಇದಿಲ್ಲಪ್ಪ ಪುಣೆ ಎಡವಟ್ ರೋಡೇ ಸಿಕ್ಬಿಡ್ತು. ಮಾಡ್ತಾವ್ರೆ. ಈಗ ನೋಡಿ ಬೋರ್ ಎತ್ತರ ಅಲ್ಲಿಗೆ ನನಗೆ ಕನ್ಫರ್ಮ್ ಅಂತ ಅರ್ಥ. ಅಣ್ಣ ಅಣ್ಣ ಒಂದೇ ಸಮ ಕಿತ್ಕೊಂಬತ್ತವ್ರೆ. ನೋಡ್ರಿ ಸೂಪರ್, ವಾಟ್ ಅ ಬ್ಯೂಟಿಫುಲ್ ವ್ಯೂ. ಅಲ್ಲೇನೋ ಬಂದಿದೆ. ಹಾ ಸಿಂಗಲ್ ಗೇರ್ಲೆ ಹತ್ಬೇಕು. ಕ್ಯಾತನ ಮಕ್ಕಿ ಗುಡ್ಡ. ದಯವಿಟ್ಟು ನಮ್ಮ ಚಂದದಾರರು ಸ್ವಲ್ಪ ಬೆಂಬಲ ಕೊಡ್ರಪ್ಪ. ನಿಮ್ಮ ಒಂದೊಂದು ವೀಕ್ಷಣೆ ಅತ್ಯಮೂಲ್ಯ. ನನ್ನ ಒಂದು ಚಾನಲ್ನಲ್ಲಿ ನೀವು ಯಾವುದೇ ವಿಡಿಯೋ ನೋಡಿ ಪರಿಸರಕ್ಕೆ ಹತ್ತಿರವಾಗ್ತಕ್ಕಂಥ ಮಾಹಿತಿಗಳನ್ನ ಹಾಕ್ತಾ ಇರ್ತೀನಿ. ನಾನೆಲ್ಲ ಬರೀ ಬೆಟ್ಟ ಗುಡ್ಡನೇ ಹುಡ್ಕೋದು. ಸ್ವಲ್ಪ ರೋಡು ತುಂಬ ಹದಗೆಟ್ಟಿದೆ. ಸೊ ಇಲ್ಲಿಂದ ರಸ್ತೆಗಳ ವ್ಯವಸ್ಥೆ ಕೊಟ್ಟವರೆಲ್ಲ ಗುಡ್ಡೆ ಮೇಕೆ, ಅದಕ್ಕೆ ಖುಷಿ ಪಡಬೇಕು. ನೋಡಿ ಇದು ಕರ್ನಾಟಕ. ಇಲ್ಲೆಲ್ಲ ನೋಡಿ ಹೇಳ್ಬೇಕಂದ್ರೆ ನಮ್ಮ ತಮಿಳ್ನಾಡು ಭಾಗ ಯಾವ ಥರ ಅರಣ್ಯ ಪ್ರದೇಶದ ಒಳಗಡೆ ಏನು ಮೂಲಭೂತ ಸೌಕರ್ಯ ಕೊಡ್ತಾರೆ, ಅದೇ ಥರ ನಮ್ಮ ಕರ್ನಾಟಕದಲ್ಲೂ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡಪ್ಪ ರೂಟ್ ಗಿಟ್ತಪ್ಪ ಅದ್ಮ ಯಾವ್ದಾರು ದಾರಿ ಸಿಗ್ತಾನ? ಯಾಕೆ? ಯಾವ್ದಾರು ಬೇರೆ ದಾರಿ ಸಿಗ್ತಾ ಅಂದಿ? ಇಲ್ಲ, ಒಂದೇ ದಾರಿ ಇದೆ. ನೋಡ್ಕೊ ಅದು ಒಂದು ಸ್ವಲ್ಪ ಹಾಗೆ ರೈಟ್ಗೆ ಲೆಫ್ಟ್ಗೆ. ಈಗಾಗಲೇ ನಾವು ರಸ್ತೆ ತಪ್ಪೋಗ್ಬಿಟ್ಟಿದ್ವಿ. ಎಕ್ಸ್ಟ್ರಾ ಒಂದು 16 ಕಿಲೋಮೀಟ್ರ್ ಸುತ್ಕೊಂಡ್ಬಂದಿದ್ದೀವಿ. ನಾವು ಸ್ಟ್ರೈಟ್ ಬರಕ್ಕೆ ಹೋಗಿ ರೈಟ್ ಕೊಡ್ದು ಬಿಟ್ವಿ. ಇಲ್ಲಿ ನೋಡಿ ತಿರುವುಗಳು ಹೆಂಗಿದೆ. ಸಣ್ಣ 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 ತಿರುವು. ನೋಡ್ಕೊಳ್ರಪ್ಪ, ಈ ಥರ ಸೇತುವೆಗಳ ಒಂದು 7-8 ನೋಡ್ತೀವಿ ನಾವು. 7-8 ಸೇತುವೆ ಸಿಗುತ್ತೆ. ಸೂಪರ್. ಓ ಅಡಿಕೆನಾ ಇದು? ಓ ಇದು ರೋಡ್ಗೆಲ್ಲ ಹಾಕ್ಬಿಟ್ಟವ್ರೆ ಅಡಿಕೆ. ಓ ಇಲ್ಲ, ಇದು ತೋಟ ಇತ್ತೇನೋ, ಇದು ರೋಡ್ ಮಾಡಕ್ಕೆ ಇಸ್ಕೊಂಡ್ಬಿಟ್ಟಾರೆ. ಹೌದೌದೌದೌದು, ಅಡಿಕೆ ತೋಟದಲ್ಲಿ ರೋಡ್ ಮಾಡಿರೋದ್ರಿಂದ ಅಡಿಕೆ ಆಗಿ ಬೆಳೆದಿದೆ ಮರಗಳು. ಓ ಏನ್ ಗುರು ಇದು ತಿರುವು. ಓಹೋ ಓಹೋ, ಗಾಡಿನೇ ಹತ್ತಾ ಇಲ್ಲ. ಸಿಂಗಲ್ ಗೇರ್ಲು ಹತ್ತಾ ಇಲ್ವಲ್ಲಪ್ಪ. ಅದೆಷ್ಟು ಜಾಗದಲ್ಲಿ ಡೌನ್ ಇಳಿದ್ನೋ, ಅದೆಷ್ಟು ಜಾಗದಲ್ಲಿ ಡೌನ್ ಅಪ್ ಹತ್ತನೋ ಗೊತ್ತೇ ಇಲ್ಲ. ಅದೇ ಅನ್ಸುತ್ತೆ ಕಣ. ವಾವ್, ಸುಂದರವಾಗಿ ವ್ಯೂ ಸಿಗ್ತೈತೆ. ಒಟ್ಟು ನಾವು ವಿರುದ್ಧ ರಾಂಗ್ ರೂಟಲ್ಲಿ ಹೊರಟೋಗಿದ್ವಿ. ಹೊರನಾಡು 12 ಯಾವ್ದು ಹಾಕಿದ್ರಲ್ಲ, ಅಂದರೆ ಹೊರನಾಡು. ಅಲ್ಲಿಗೆ ಲೆಕ್ಕಾಕೋ ಹತ್ತಿತ್ತು. ಅಲ್ಲಿ ಇನ್ನೊಂದು 7 ಕಿಲೋಮೀಟರ್ ಏನೋ ಇದೆ. ಓ
ನೋಡ್ರಪ್ಪ ಹೆಂಗಿದೆ. ಅಲ್ಲ ರೋಡ್ ಕೊಟ್ಟಿದಾರಲ್ಲ ನಮ್ಮ ಕರ್ನಾಟಕದಲ್ಲಿ, ಈ ತರ ವ್ಯವಸ್ಥೆ ಕೊಟ್ಟಾರಲ್ಲ ಈ ಅರಣ್ಯ ಪ್ರದೇಶದ ಒಳಗೆಲ್ಲ ಜಮೀನುಗಳು ಸಾರ್ವಜನಿಕ ವಲಯಕ್ಕೆ ಇಷ್ಟೊಂದು ಉಪಯುಕ್ತಕರವಾದ ವ್ಯವಸ್ಥೆಗಳು ಕೊಟ್ಟವರೆಲ್ಲ ಗ್ರೇಟು. ಅದೇ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಏನೋ ಟೆರರಿಸ್ಟ್ಗಳು ಬಂದು ವಾಸವಿದ್ದಾರೇನೋ ಅನ್ನೋ ಥರ ಬಿಂಬಿಸ್ತಾರಲ್ಲಿ. ಮೂಲಭೂತ ಕನಿಷ್ಠ ಮೂಲಭೂತ ರಸ್ತೆ ಸೌಲಭ್ಯ ಕೊಡೋದಕ್ಕೆ ಇವ್ರು ಯಾರೋ ಟೆರರಿಸ್ಟ್ಗಳು ಬಂದು ಇಲ್ಲಿ ವಾಸವಾಗಿದ್ದಾರೆ, ಇವ್ರಿಗೆ ಯಾಕೆ ಕೊಡಬೇಕು ನನಗೆ, ಯಾರ ಬೇರೆ ದೇಶದವರು ಬೇರೆ ರಾಜ್ಯದವರು ಅನ್ನೋ ಥರ. ಆದರೆ ಇವತ್ತು ಏನಾಗಿದ್ದಾರೆ, ನಮ್ಮ ಟಿಬೆಟ್ ಕ್ಯಾಂಪ್ಗಳು ಏನಿದೆ ಅಲ್ಲಿ ಅವ್ರಿಗೆ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟವ್ರೆ. ಅಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥ ಈ ಗುಂಡಿಮಾಳ ಗೇರ್ಮಾಳ ಈ ಜಾಗಗಳಿಗೆ, ಗೇರ್ಮಾಳ ಅಂತೀನಿ ಸಾರಿ ತಮಿಳ್ನಾಡಾಗೋಯ್ತು, ಗುಂಡಿಮಾಳ ಬೈಲೂರು ಈ ಪ್ರದೇಶಗಳಿಗೆ ಒಡ್ರೆಪಾಳ್ಯ ಪಿ ಜಿ ಪಾಳ್ಯ ಎಲ್ಲ ರಸ್ತೆ ಇಲ್ಲ ಏನಿಲ್ಲ ಅದಿಲ್ಲ. ಅಯ್ಯೋ ಬೇಡ ನಮ್ಮ ವ್ಯವಸ್ಥೆಗಳು ಏನು ಹೇಳೋದು. ಇಲ್ಲಿ ಮಾತ್ರ ಸೂಪರ್ ಬಿಡಿ, ಇಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟವ್ರೆ. ಅದೇ ಸ್ವಾಭಿಮಾನಿಗಳ ನಾಡು ಇವು, ಅದಕ್ಕೋಸ್ಕರ ಅಲ್ಲಲ್ಲೇ ನೋಡಿ ಈ ಥರ ರೋಡು ಸಹ ಸಿಗುತ್ತೆ. ಆದರೆ ಕೆಲಸ ಮಾಡ್ತಾ ಇದ್ದಾರೆ, ರಸ್ತೆ ಕೆಲಸಗಳು ಮಾಡ್ತಾ ಇದ್ದಾರೆ. ಓಲಿ ರಸ್ತೆ ಕೊಟ್ಟವರೆಲ್ಲ ಧಾರವಾಡನ್ನು ಒಂದು ಸೌಲಭ್ಯ ಕೊಟ್ಟಿದ್ದಾರಲ್ಲ, ಅದಕ್ಕೆ ಖುಷಿ ಪಡಬೇಕು. ಓಕೆ, ದಯವಿಟ್ಟು ನಿರೀಕ್ಷಿಸಿ. ಕ್ಯಾತನಮಕ್ಕಿ ವ್ಯೂ ತೋರ್ಪಡಿಸ್ತೀನಿ ಬಂತಲ್ಲಿ. ಮತ್ತೆ ಚೆನ್ನಾಗಿರೋ ರಸ್ತೆ ಅಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಹೊಸ್ದಾಗಿ ಆಗ್ತಾ ಇದ್ದಾರೆ. ಗ್ರೇಟ್. ಓ ಸೂಪರ್. ನೋಡ್ರಪ್ಪ, ಏನು ಈ ಒಂದು ಕ್ಯಾತನಮಕ್ಕಿ ಗುಡ್ಡದ ಕೆಳಗಡೆ ಹೋಗ್ತಾ ಇದ್ದೀವಿ. ಇದು ಯಾವ ಊರಿದು? ಮೆಣಸಿನಹಾಟ್ಯ ಗದ್ದೆ ಮನೆ ಅಂತ ಇದು. ಓ ಕರೆಕ್ಟ್, ಅಲ್ಲೊಂದು ಮನೆ ಇತ್ತಪ್ಪ ದೊಡ್ಡದು. ಮೆಣಸಿನಹಾಟ್ಯ ನೋಡಿ, ಇದು ಮೆಣಸಿನ ಹಾಡ್ಯ ಅಂತೆ. ಓಹೋ ಹೋ, ಸೂಪರ್ ಸೂಪರ್. ಇದೇ ಕಣ್ರಿ ಕ್ಯಾತನಮಕ್ಕಿ ಗುಡ್ಡ. ಒಟ್ಟು ಇನ್ನು ಮೇಕ್ ಹತ್ಬೇಕಲ್ವನ ನೋಡಿ. ಕ್ಯಾತನಮಕ್ಕಿ ಗುಡ್ಡ ಮೇಲತ್ತಿ ಮತ್ತೆ ಹೊರನಾಡಿಗೆ ಪ್ರವೇಶ ನೀಡಬೇಕು. ಏನು ಸಖತ್ತಾಗಿದೆ ಗುರು. ಇಲ್ಲಿ ಸೇತುವೆ ಕಟ್ತಾ ಇದ್ದಾರೆ ಅಲ್ಲೊಂದು. ವಾವ್, ಮಳೆಗಾಲದಲ್ಲಿ ಕೊರೆದಿರೋದು ಅಲ್ಲ. ಹೆಂಗ ಕೊರೆದಿದೆ ಗೊತ್ತರ ಇಲ್ಲಿ. ಓ, ಇಲ್ಲೊಂದು ಸೇತುವೆ ಮಾಡಿದ್ದಾರೆ, ಪರವಾಗಿಲ್ಲ. ಅಲ್ಲೊಂದು ಕಾಲ್ನಡಿಗೆದೊಂದು ಮಾಡ್ತಾ ಇದಾರೆ ಅಲ್ಲಿ. ಓ ಸ್ಟಾರ್ಟ್ ಆಯ್ತು. ದಿಂಬಂ, ಕ್ಯಾತನಮಕ್ಕಿ ದಿಂಬಂ ಶುರು ಆಯ್ತು. ಇದು ಹಿಂಗೆ ಎತ್ಕೊಂಡು ಹೋಯ್ತಲ್ವನಾ? ಮೇಕ್ ಹೋಗಲ್ಲ, ಅಲ್ಲೊಂದು ಇದೆ. ಮತ್ತೆ ನಾವು ಮೇಕ್ ಹೋಗೋದು ಹೆಂಗೆ ಅಲ್ಲಿಗೆ? ಅಲ್ಲೇ ಹಂಗೆ ಹೋಗ್ಬೇಕು ಬೆಟ್ಟ ನಡ್ಕೊಂಡು. ಬೈಕ್ ಹೋಗ್ತಾ? ಅದೇಯಾ? ನೋಡ್ಕೊಳ್ಳಿ ವ್ಯೂ, ಬ್ಯೂಟಿಫುಲ್ ವ್ಯೂ.
ಖ್ಯಾತನಮಕ್ಕಿ. ಬ್ಯೂಟಿಫುಲ್. ಸೊ ನೋಡ್ರಪ್ಪ ವ್ಯೂ ಈಗ. ಎಸ್ ಎಸ್, ಸೂಪರ್ ಸೂಪರ್. ನೋಡಿ ಅದು ರೋಡ್ ಹತ್ಬೇಕು. ಓ ಹಂಗ ಹೋಗ್ತೀವ. ವಾವ್ ಬ್ಯೂಟಿಫುಲ್ ಅಮ್ಮ. ರೋಡ್ ಹೋಯ್ತದೆ ನೋಡಿ ಹೇಗಿದೆ ವ್ಯೂ. ಇಲ್ಲೇ ಒಳಗಡೆ ಹೋಗ್ಬೇಕು. ಈಗ ಹೋಗಿ ಮತ್ತೆ ಬಳಸ್ಬೇಕಂತೆ. ಏನ್ ಒಳಗಡೆ ಹೋಗ್ಬೇಕಿರೋದು ಅಲ್ಲಿಗೆ. ಈ ರೋಡಲ್ಲಿ ಹೋಗ್ಬೇಕನ? ಇರು 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 ಒಂದು ನಿಮಿಷ. ಓ ಅಲ್ಲಿಗೆ ಹೋಗ್ಬೇಕಾ? ಎಷ್ಟು ಜನ ಇದ್ದೀರಾ? ಇಬ್ರೇನಾ? ನೀವು ವೆಹಿಕಲ್ ಜೀಪ್ ಎಲ್ಲ ಬೇಕಾದ್ರೆ ಇಲ್ಲಿಂದಾನೆ ಮಾಡ್ಕೊಂಡು ಹೋಗ್ಬೇಕು ಸರ್. ಬೈಕ್ ಹೋಗುತ್ತಲ್ಲ? ಬೈಕ್ ಅಲೋ ಇಲ್ಲ ಸರ್. ಏನಕ್ಕೆ? ಅದು ಫಾರೆಸ್ಟ್ ಇದೆ ಆಲ್ಮೋಸ್ಟ್ 1 ಇಯರ್ ಆಗ್ತದೆ. ಅಲವಿಲ್ವಾ? ಬೈಕ್ ಅಲೋ ಇಲ್ಲ ಸರ್. ಇಂದ ಇನ್ ಕೇಸ್ ಟ್ರಕ್ ಮಾಡಬೇಕು ಇಲ್ಲ ವೆಹಿಕಲ್ ಆದರೆ ಇಲ್ಲಿಂದ ಮಾಡ್ಕೊಂಡು ಹೋಗ್ಬೇಕು. ಎಲ್ಲಿ ಇರೋದು ಅದು? ಅದರ ರೆಡ್ ಕಲರ್ ರೋಡ್ ಹೋಗಿದೆಯಲ್ಲ, ಅದ್ರಲ್ಲಿ ಹೋಗಿ ಮೇಲೆ ಬೆಟ್ಟ. ಈ ಬೆಟ್ಟ ಅಲ್ಲ, ಈ ಕಡೆ ಲೆಫ್ಟ್ ಸೈಡ್ ಇದ್ರ ಅಡ್ಡ ಇದೆ. ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಲೆಫ್ಟಿಗೆ ಹೋಗುತ್ತೆ. ಬೈಕ್ ಹೋಗಲ್ವಾ? ಫಾರೆಸ್ಟ್ ಅವ್ರು ಎಲ್ಲಿ ಇರ್ತಾರೆ ಅವರು? ಅಲ್ಲಿ ಫಾರೆಸ್ಟ್ ಗೇಟ್ ಇದೆ, ಅಲ್ಲಿವರೆಗೆ ಬೈಕ್ ಹೋಗುತ್ತೆ. ಗೇಟ್ ವರೆಗೆ ನಿಲ್ಸಿ ಟ್ರಕ್ ಮಾಡ್ಕೊಂಡು ಹೋದ್ರೆ ಹೋಗುತ್ತೆ. ಹೌದಾ? ಕೆಳಗಡೆ ನೀವು ಜೀಪಲ್ಲಿ ಹೋದ್ರೆ ಏನಮ್ಮ? ಎಷ್ಟು ಜೀಪಲ್ಲಿ ಹೋದ್ರೆ? ಒಂದು ಜೀಪ್ ನಮ್ದು ಪರ್ ಹೆಡ್ ಲೆಕ್ಕನೆ. ಒಂದು ಜೀಪ್ 1500 ಚಾರ್ಜ್ ಮಾಡ್ತೀವಿ ಅಪ್ ಅಂಡ್ ಡೌನ್. ಇಬ್ಬರೆಲ್ಲ ಇದ್ರೆ 1200 1200. ಇಬ್ಬರೆಲ್ಲ ಇತ್ತು. ಅಲ್ಲಿ ಎಷ್ಟೊತ್ತು ತನಕ ಸಮಯ? ಮೇಲೆ ಹೋದ್ಮೇಲೆ 1 ಅವರ್ ಬಿಡ್ತೀವಿ ಸರ್. 1 ಅವರ್ ಅಷ್ಟೇ, ಆಮೇಲೆ ರಿಟರ್ನ್ ಆಗಬೇಕು. ಅಂದ್ರೆ ನಮ್ಗೆ ಅಲ್ಲಿ ವೆಯ್ಟ್ ಮಾಡ್ತಿರ್ತೀವಿ. ಅಲ್ಲ ಇದು ಇಬ್ರು ಅಂದ್ರೆ ಬೇರೆಯವ್ರನ್ನ ಜೊತೆಗೆ ಹಾಕೊಂಡು ನೀವು? ಜೊತೆಗೆ ಅಂದ್ರೆ ಫ್ಯಾಮಿಲಿ ಬಂದವರು ಮಿಂಗಲ್ ಆದ್ರೆ ಆಗ್ತಾರೆ. ಇನ್ ಕೇಸ್ ಅವ್ರ ಫ್ಯಾಮಿಲಿ ಕೆಲವರು ಮಿಂಗಲ್ ಆಗಲ್ಲ. ಟೈಮಿಂಗ್ಸ್ ಮಿಸ್ ಮ್ಯಾಚ್ ಆಗುತ್ತೆ. ಓ ಹಾಗೆ. 1 ಅವರ್ ಕೊಟ್ಟಾಗ ಅವ್ರು ಬೇಗ ಬರ್ತಾರೆ, ನಿಮ್ಗೆ ಲೇಟ್ ಆಗುತ್ತೆ. ಟ್ರಕ್ ಮಾಡೋರು ಟ್ರಕ್ ಮಾಡ್ಬೋದು. ಫಾರೆಸ್ಟ್ ಗೇಟ್ ಅವರಿಗೆ ವೆಹಿಕಲ್ಗಳು ಹೋಗುತ್ತೆ. ಗೇಟ್ ಎಲ್ಲಿದೆ ಅದು ಚೆಕ್? ಅದಾ? ನಿಮ್ದು ಯಾವರು? ನಮ್ದು ಮಹದೇಶ್ವರ ಬೆಟ್ಟ, ಎಲ್ಲಿ ಸರ್? ಯಾವ್ದು? ಚಾಮರಾಜನಗರ ಜಿಲ್ಲೆ. ನಿಮ್ದು ಅಲ್ಲೇನಾ? ಇವರು ಕೊಡಗು. ಅಲ್ಲಿ ಬರೀ ವೆಹಿಕಲ್ಗಳು ಅಲ್ಲಿ ತನಕ, ಆಮೇಲೆ ಅಲ್ಲಿಂದ ನಡಿಬೇಕು. ಅಲ್ಲಿಂದ ನಡ್ಬೋದು. ನಾವು ಹೋದ್ಸರಿ ಬಂದಾಗ ಬೈಕ್ ಮೊದಲು ಬೈಕ್ ಬಿಡ್ತೇವೆ. ಹೌದಾ? ಬೇಡ ಬಿಡಪ್ಪ, ಇಲ್ಲೇ ತೋರ್ಸ್ಕೊಂತೀನಿ. ಇನ್ನೇನ್ ಮಾಡೋದು? ಸರಿ ನೀವು ಹೋಗೋದಾದ್ರೆ ಟ್ರಕ್ ಮಾಡ್ಕೊಂಡು ಹೋಗಿ. ಓ ಅಲ್ಲೆಲ್ಲ ಹೋಗಿದ್ದಾರೆ ಅನ್ಸುತ್ತಲ್ಲ. ಹೋಗ್ತಾ ಮೇಲೆ ಅವರೇ. ಎಷ್ಟು ಕಿಲೋಮೀಟರ್ ಅಲ್ಲಿಂದ? ಒಂದು 2 ಕಿಲೋಮೀಟರ್. ಅಷ್ಟೇನಾ? ನಡೆಯೋಣ? ಹೌದಾ? ಓಕೆ. ಏನಾರು ಒಂದು ಟೀಗೆ ಕುಡ್ದು ಟೀ ಸಿಗುತ್ತಲ್ಲ ಅಲ್ಲಿ? ಇಲ್ಲಿ ಇಲ್ಲಿ ಸಿಗುತ್ತೆ. ಅಲ್ಲೂ ಇದೆ. ಹೌದಾ? ಅಲ್ಲಿಗೆ ಹೋಗೋಣ. ಹಾಂ. ಓಕೆ ಸರ್, ಥ್ಯಾಂಕ್ ಯು. ಅಲ್ಲೂ ಟಿಕೆಟಾ? ಹೋದ್ಸರಿ ಬಂದಾಗ ಬೈಕು ಅವನು ಹತ್ಸಕ್ಕಾಗಲ್ಲ ಅಂತ ಹೇಳಿದ. ನಾವು ಹತ್ತಿಸ್ಕೊಂಡು ಹೋಗಿದ್ದೋ. ಹೌದಾ? ನೋಡಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಚೆಕ್ ಪೋಸ್ಟ್ ತನಕ ಬೈಕಲ್ಲಿ ಹೋಗ್ಬೋದಂತೆ, ಆಮೇಲೆ ನಡ್ಕೊಂಡು ಹೋಗ್ಬೇಕಂತೆ. ಸೊ ನೋಡ್ತೀವಿ, ನಡ್ಕೊಂಡು ಟ್ರೈ ಮಾಡ್ತೀನಿ.
ನಾವು ಈಗ ಕ್ಯಾತನ ಮಗ್ಗಿಲ್ ಕೂತ್ಬಿಟ್ರೆ ನಮ್ಗೆ ರಾಣಿ ಜರಿ ಮಿಸ್ ಆಗೋಯ್ತ ಕಣೋ. ಅದೊಂದು ಇದಾಗೋಯ್ತ ಟೈಮು. ₹1200 ಅಂತೆ ವೆಹಿಕಲ್ ಹೋದ್ರೆ ಇಬ್ರಿಗೆ. ಎಷ್ಟೋ 1500 ಫ್ಯಾಮಿಲಿಗೆ ಅಂತೆ ಜೀಪಲ್ಲಿ ಹೋದ್ರೆ. ನಾನು ಎಂತೆಂಥ ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್ ಮಾಡಿಲ್ಲ ಅಲ್ವರಾ. ಇದು ನಾನು ಟ್ರೆಕ್ಕಿಂಗ್ ಮಾಡಿಬಿಟ್ರೆ ಸೂಪರಾಗಿರ್ತದೆ, ಅದಕ್ಕೆ ಟ್ರೆಕ್ಕಿಂಗ್ ಮಾಡ್ತೀನಿ. ಓ ಬ್ಯೂಟಿಫುಲ್. ಇಲ್ಲಿ ಅಂಗಡಿ ಮುಂಗಟ್ಟೆಲ್ಲ ಐತೆ ಗುರು. ಓ ಹಿಂಗೋಗದಾ? ಆಲ್ರೆಡಿ ಹೋಗಿದ್ದಾರೆ ಕಣ. ಓಕೆ. ಅಲ್ಲಿ ಹಾಕ್ಬೇಕಾ? ಟ್ರೆಕ್ಕಿಂಗ್ ಮಾಡಿಬಿಡೋಣ. ಆಲ್ರೆಡಿ ಟೂರಿಸ್ಟ್ ಹೋಗಿದ್ದಾರೆ. ಟ್ರೆಕ್ಕಿಂಗೇ ಮಾಡ್ತೀನಿ, ಯಾಕಂದರೆ ಏನಂತೆ. ಹಾಂ ಹಾಂ ಇಲ್ಲೇ ಬರ್ತದೆ ಹಂಗೆ ಹೇಳೋದಷ್ಟೇ. ನಿಮ್ಗೆ ಖುಷಿ ಇದ್ರೆ ಹಾಂ ನಮ್ದು ಕಾನೂನಿಲ್ಲ ಬರತ್ಕಾಗಿಲ್ಲ ಹೌದು. ಎಲ್ಲ ಇಟ್ಟು ಕೇಳ್ತೆ. ಓಕೆ. ಮತ್ತೆ ನೀರು ಬಾಟ್ಲಿ ವಾಟರ್ ಬಾಟ್ಲಿ ಇಡ್ಬೇಕು, ಇದ್ರ ಮೇಲೆ ಏನಿಲ್ಲ. ಹಾಂ ಹಾಂ ಹಾಂ. ಇದು ಎಷ್ಟು ಕಿಲೋಮೀಟ್ರು? 2 ಅಲ್ಲಿ 20 ಹಾಕವ್ರೆ. ಅದು ಇದು ಸೂರ್ಮನೆ ಅಂತ. ಹಾಂ ಅದು ಇಲ್ಲ ಅಲ್ಲ ಜಲಪಾತ. ಕಳ್ಸ ಕಳ್ಸನಾ? ಅಲ್ಲಿ ರಾಣಿಜೇರಿ ಹೋಗ್ಬೋದಾ? ಅಲ್ಲಿ ಹೋಗ್ಬೋದು, ಕಳ್ಸ ಹತ್ರ ಹೋಗಿ. ಹಾಂ ಹಾಂ ಹಾಂ. ಓಕೆ ಓಕೆ ಹಾಂ ಓಕೆ. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ತೀವಿ, ದಯವಿಟ್ಟು ನಿರೀಕ್ಷೆ